ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಅಕ್ಕಿ ರೊಟ್ಟಿ ಮಾಡುವ ವಿಧಾನ ನೋಡೋಣ ಬನ್ನಿ. ಅಕ್ಕಿ ಹಸಿಟ್ಟು ಬಟ್ಲ ಅಷ್ಟು ಹಾಕೊಂಡಿದ್ದೀನಿ. ಅಕ್ಕಿ ರೊಟ್ಟಿ ಜೊತೆ ಕುಂಬಳಕಾಯಿ ಪಲ್ಯ ಇದ್ರೆ ಸೂಪರ್ ಆಗಿರುತ್ತೆ ಟೇಸ್ಟು. ಅದನ್ನೇ ನಾನು ನಿಮಗೆ ತೋರಿಸ್ತಿರೋದು ಇವಾಗ. ಅಕ್ಕಿ ಹಸಿಟ್ಟು ಹಾಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫಸ್ಟು ಮಿಕ್ಸ್ ಮಾಡಿ, ಹಸಿಟ್ಟು ಒಳಗಡೆ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ತೊಗೊಂಡು ಸ್ವಲ್ಪನೇ ಕಲಿಸ್ಕೊಂಡು ಚಪಾತಿ ಹಿಟ್ಟು ಥರ ಅದನ್ನು ನೀಟಾಗಿ ಕಲಿಸ್ಕೊಳ್ತಾ ಹೋಗ್ಬೇಕು. ಸ್ವಲ್ಪನೇ ನೀರು ಹಾಕೋಬೇಕು. ತೆಳ್ಳೆ ಆಗಿಬಿಟ್ರೆ ಭಾರಿ ಕಷ್ಟ. ಚಪಾತಿ ಹಿಟ್ಟು ಥರ ತೆಳ್ಳಗೆ ಕಲಿಸ್ಬಾರ್ದು, ಗಟ್ಟಿಯಾಗಿರಬೇಕು, ಮೀಡಿಯಮಾಗಿ ಕಲಿಸ್ಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ತಾ ಇರಬೇಕು. ಇವಾಗ ಒಂದು ಸ್ವಲ್ಪ ಎಣ್ಣೆ ಸೇರಿಸಿ ಸಾಫ್ಟ್ ಆಗೋವರೆಗೂ ನೀಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆ ಇದು ಆಪ್ಷನು, ನೀವು ರೊಟ್ಟಿ ಬೇಯಿಸ್ಬೇಕಾದ್ರೂ ಹಾಕೋಬೋದು. ಆದರೆ ನಮ್ಮ ಮನೇಲಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು, ಅದಕ್ಕೆ ನಾನು ಅಷ್ಟೇ ಎಣ್ಣೆ ಕಲಿಸ್ಕೊಟ್ಟಿರ್ತೀನಿ. ಕಲಸಾಗಿ ಒಂದು 5 ನಿಮಿಷ ಬಿಟ್ಬಿಟ್ಟು ಅದು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಕಾಯಬೇಕು. ಯಾಕೆಂದರೆ ನೀವು ಕಲಸಿರ್ಬೇಕಾದ್ರೆ ಸಾಫ್ಟ್ ಆಗಿರುತ್ತೆ, ಆದರೆ ಸ್ವಲ್ಪ ಗಟ್ಟಿಯಾಗಿ ಕಲಸಿರ್ತೀರಲ್ವ ಅದನ್ನೇ ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಎಳ್ಳೆ ಥರ ಆಗಿರುತ್ತೆ. ಅದಕ್ಕೆ ಹೇಳಿದ್ದು ಫಸ್ಟೇ ಗಟ್ಟಿ ಥರ ಕಲಿಸ್ಕೊಳ್ಳಿ ಅಂತ. ಒಂದು ಕವರ್ ತೊಗೊಂಡು ಅದ್ರ ಮೇಲೆ ಎಣ್ಣೆ ಸೋಕ್ಬಿಟ್ಟು ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ದಪ್ಪಕ್ಕೆ ಹಿಟ್ಟು ತೊಗೊಂಡು ಅದನ್ನು ಕೈಯಲ್ಲಿ ಲಟ್ಟಿಸ್ತಾ ಇರಬೇಕು. ರೊಟ್ಟಿ ಥರ ತಟ್ಟಬೇಕು, ಚಪಾತಿ ಶೇಪಲ್ಲೇ, ಆದರೆ ಕೈಯಲ್ಲಿ ರೌಂಡಕ್ಕೆ ತಟ್ಟಬೇಕು. ಕಾದಿರೋ ತವದ ಮೇಲೆ ಎಣ್ಣೆ ಹಾಕ್ಬಿಟ್ಟು ರೊಟ್ಟಿ ಹಾಕ್ಬಿಟ್ಟು ಬೇಯ ಗಂಟ ವೆಯ್ಟ್ ಮಾಡಬೇಕು. ಅದು ಚೆನ್ನಾಗಿ ಬೇಯಬೇಕು. ಸಡನ್ನಾಗಿ ಚಪಾತಿ ಥರ ಎತ್ತಾಕ್ಬಿಟ್ಟಿದ್ರೆ ಎಲ್ಲ ಕಿತ್ತೋಗುತ್ತೆ. ಎಂದಿದೆ ಟರ್ನ್ ಮಾಡಿದೆ. ಬ್ರೌನ್ ಕಲರ್ ಆಗೋವರೆಗೂ ಒಂದು ಸ್ವಲ್ಪ ಬೇಯಿಸ್ಬೇಕು. ಹಸಿ ಸ್ಮೆಲ್ಲೆಲ್ಲ ಹೋದಾಗ ಅದ್ರದ್ದೇ ಒಂಥರ ಘಮ ಬರ್ತದೆ. ಬೆಂದಾಗಿದೆ. ಇವಾಗ ಪ್ಲೇಟ್ ಜೊತೆ ಸಾರು, ಕುಂಬಳಕಾಯಿ ಪಲ್ಯ, ಅಕ್ಕಿ ರೊಟ್ಟಿ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್. ತಿನ್ನಿ, ಮಾಡ್ಕೊಳ್ಳಿ. ಬಾಯ್.